ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಿರೋ ವಿಷಯ ಏನಪ್ಪ ಅಂದರೆ, ಹಳ್ಳಿಯಿಂದ ಬೆಂಗಳೂರಿಗೆ ತುಂಬ ಜನ ಬರ್ತಾರೆ. ಅದರಲ್ಲಿ ಇಂಪ್ರೂವ್ ಆಗೋರು ಕೆಲವು ಜನ. ಇನ್ನೂ ಎಷ್ಟೋ ಜನ ಹಳ್ಳಿಯಿಂದ ಬೆಂಗಳೂರಿಗೆ ಬಂದುಬಿಟ್ಟು ಮತ್ತೆ ಹಳ್ಳಿಗೆ ಹೋಗ್ತಾರೆ. ಹಂಗಾಗ್ಲಿಕ್ಕೆ ಕಾರಣ ಏನು, ಮತ್ತು ಯಾಕೆ ಆ ಥರ ಆಗುತ್ತೆ, ಮತ್ತು ಅವರು ಮಾಡ್ತಕ್ಕಂಥ ಮಿಸ್ಟೇಕ್ಗಳೇನು ನೋಡಿ ಸ್ನೇಹಿತರೆ. ನಾನೇನು ತುಂಬ ಇಂಪ್ರೂವ್ ಆಗಿಲ್ಲ, ಆದರೆ ಹಳ್ಳಿಗಿಂತ ಬೆಟ್ರ್ ಆಗಿದ್ದೀನಿ ಬೆಂಗಳೂರಿಗೆ ಬಂದಮೇಲೆ. ಬಟ್ ಕೆಲವರೆಲ್ಲ ಬಂದು 3 ತಿಂಗಳಿಗೆ ಬಿಟ್ಟು ಓಡೋಗ್ತಾರೆ, 4 ತಿಂಗಳಿಗೆ ಬಿಟ್ಟು ಓಡೋಗ್ತಾರೆ. ಯಾಕೆ ಹಂಗೆ ಹೋಗ್ತಾರೆ, ಅವ್ರಿಗಾಗಂಥ ಪ್ರಾಬ್ಲಮ್ಗಳೇನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೇಳಿ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಬೆಂಗಳೂರಿಗೆ ಅಂತ ಬರ್ತಾರೆ. ಕೆಲವರು ಬೆಂಗಳೂರಿಗೆ ಅಂತ ಬರೋದೇನಕ್ಕೆ ಗೊತ್ತಾ, ಬರೀ ಶೋಕಿ ಮಾಡೋಕ್ಕೆ ಅಂತ ಬರ್ತಾರೆ. ನಾನು ಕೂಡ ಬೆಂಗಳೂರಲ್ಲಿದ್ದೀನಿ ಅಂತ ಹಳ್ಳಿನಲ್ಲಿ ಹೋಗ್ಬಿಟ್ಟು 4-5 ಜನದ ಹತ್ರ ಹೇಳ್ಕೊಳೋಕ್ಕೆ. ಆ ಥರ ಬರೋದಾದ್ರೆ ಬರಲೇಬೇಡಿ. ಸುಮ್ಮನೆ ಹಳ್ಳಿನಲ್ಲೇ ಇದ್ಕೊಂಡು ಹೋಗ್ಬಿಡಿ. ಹಳ್ಳಿನಲ್ಲೇ ಏನಾರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಇದ್ಕೊಂಡು ಹೋಗ್ಬಿಡಿ. ಯಾಕೆ ಬರ್ತೀರಾ ಆ ಥರದವರು? ಮತ್ತು ಇನ್ನು ಕೆಲವ್ರು ಏನಪ್ಪ ಅಂದರೆ, ಹಳ್ಳಿನಲ್ಲಿ ದುಡ್ಡೆಲ್ಲ ಖಾಲಿಯಾಗಿರುತ್ತೆ, ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಒಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಸ್ಯಾಲ್ರಿ ತೊಗೊಂಡ್ಬಿಟ್ಟು ಈ ರೂಮ್ಮೆಂಟ್ಗಳು ಇರ್ತಾರಲ್ಲ, ಅವ್ರಿಗೂ ದುಡ್ಡು ಕೊಡ್ದಿರ ಎಸ್ಕೇಪ್ ಆಗಿಬಿಡ್ತಾರೆ ಊರಿಗೆ. ಸ್ನೇಹಿತರೆ ನೋಡಿ, ಈ ಥರ ಎಲ್ಲ ಮಾಡೋದಾದರೆ ಬೆಂಗಳೂರು ಬೇಡ. ಸುಮ್ಮನೆ ಶೋಕಿಗಾಗಿ ಬರೋದಾದ್ರೆ ಬರಲೇಬೇಡಿ. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಮತ್ತು ಕೆಲವರು ಇಂಪ್ರೂವ್ ಆಗಿದ್ದಾರಲ್ಲ, ಅದು ಹೆಂಗೆ ಅಂತ. ಇಂಪ್ರೂವ್ ಆಗಬೇಕು ನೀವು ಬೆಂಗಳೂರಿಗೆ ಅಂತ ಬಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬೆಂಗಳೂರಿಗೆ ಬರ್ತಾರೆ, ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗ್ತಾ ಇದ್ರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಅದು ನಿಜಕ್ಕೂ ಕೂಡ ಅದು ಒಂದು ಲೆಕ್ಕಕ್ಕೆ ಓಕೆನೆ, ಅದೊಂಥರ ಕಂಫರ್ಟ್ ಝೋನು. ನೀವು ಸ್ವಲ್ಪ ಗ್ರೋ ಅಪ್ ಆಗಬೇಕು ಅಂದರೆ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿನ ಹುಡುಕಬೇಕು. ಆಮೇಲೆ ನೀವು ಕೇಳ್ಬೋದು, ನೀನು ಯಾಕಪ್ಪ ಹುಡುಕಿಲ್ಲ ಅಂತ. ಆದರೆ ನಾನು ಬಂದಿರೋದು ಫುಡ್ ಸೆಕ್ಟ್ರು, ಆದರೆ ಅಂಥ ಕಂಪ್ನಿಗಳು ಸಿಗೋದು ಸ್ವಲ್ಪ ಕಷ್ಟ. ಆ ಒಂದು ದೇಶದಿಂದ ನಾನು ಹಂಗೆ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅದೇ ಅಂಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮತ್ತು ಯಾವಾಗಲೂ ಕೆಲವರು ಮೈಂಡ್ಸೆಟ್ಟು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವಾಗಲೂ ಊರಿಂದ ಚಿಂತೆ. ಊರಲ್ಲಿ ಏನಾಗ್ಬಿಡ್ತೋ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಅದೇನಾಗ್ಬಿಡ್ತೋ ಇದೇನಾಗ್ಬಿಡ್ತೋ, ಅಡಿಕೆ ತೋಟ ಉಳುಮೆ ಮಾಡ್ಯವ್ರ, ತೆಂಗಿನ ತೋಟ ಉಳುಮೆ ಮಾಡ್ಯವ್ರ, ಕಳೆ ಕಿತ್ತವ್ರ, ಇದು ಮಾಡಿದಾರ, ಹೊಲ ಬಿತ್ತನೆ ಮಾಡಿದಾರ. ಈ ಥರ ಮೈಂಡ್ ಸೆಟ್ಗಳಿದ್ರೆ ನಿಜಕ್ಕೂ ಕೂಡ ಆಗಲ್ಲ. ನಿಮ್ಮ ಮೈಂಡ್ ಸೆಟ್ ಯಾವಾಗಲೂ ಕೂಡ ಅಲ್ಲಿ ಗೆಳಿತಾ ಇರುತ್ತೆ. ನೀವು ಬೆಂಗಳೂರಿಗೆ ಬರೋದಾದರೆ ಮೈಂಡ್ ಸೆಟ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ನಿಮ್ಮ ಫುಲ್ ಮನಸ್ಸು ದೇಹ ಎಲ್ಲ ಇಲ್ಲೇ ಇರಬೇಕು. 2 ದೋಣಿ ಮೇಲೆ ಕಾಲಿಟ್ಟಂಗೆ ಮಾಡ್ಕೋಬಾರ್ದು. ಆ ಥರ ಮಾಡಿಕೊಂಡು ಒಂದು ಕಂಪ್ನಿಗೆ ಬಂದು ಸೇರ್ಕೊಳ್ಳಿ. ಎಲ್ಲಾದರೂ ನಿಮ್ಗೆ ಓದಿದ್ರೆ ಒಂದು ಕಂಪ್ನಿಗೆ ಬಂದು ಸೇರ್ಕೋತೀರಾ, ಓದಿಲ್ಲದೆ ಇರೋರು ಎಲ್ಲೋ ಒಂದು ಕಡೆ ಕೆಲಸ, ಹೋಟ್ಲಲ್ಲೋ ಗ್ಯಾರೇಜಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರ. ಆಗ ಏನು ಮಾಡಬೇಕು ಅಂತಂದರೆ, ನೀವು ಅದನ್ನೇ ನಂಬ್ಕೊಂಡು ಕೂತ್ಕೋಬಾರ್ದು. ನೀವುಗಳು ಸ್ವಲ್ಪ ಲೋಕಾರೂಢಿ ಓಡಾಡಬೇಕು. ಸಿಟಿನಲ್ಲಿ ನೋಡ್ರಿ, ನಿಮಗೆ ಹಳ್ಳಿನಲ್ಲಾದರೆ ಕೆಲವೊಂದು ಆಪ್ಷನ್ಗಳಿರಲ್ಲ ಕೆಲಸ ಮಾಡಲಿಕ್ಕೆ. ಸಿಟಿನಲ್ಲಿ ತುಂಬಾ ಆಪ್ಷನ್ಗಳು ಬರ್ತವೆ. ಏನು ಗೊತ್ತಾ, ನೀವು ಎಲ್ಲೋ ಒಂದು ಕಡೆ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಕೆಲಸ ಮಾಡ್ಕೊಂಡೇನೆ ಮಾರ್ಕೆಟ್ ಕಡೆ, ಆ ಕಡೆ ಈ ಕಡೆ ಓಡಾಡಬೇಕು. ಅಲ್ಲಿ ಹಣ್ಣು ಮಾರೋನ್ನ ಕೇಳಬೇಕು, ಹೆಂಗೆ ಮಾಡ್ತೀರಾ, ಏನು ಎತ್ತ ಅಂತ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ಲದಲ್ಲೇ ಕಲೆಕ್ಟ್ ಮಾಡಬೇಕು. ಅಲ್ಲಿ ಆದಾಯ ಎಷ್ಟು ಸಿಗುತ್ತೆ, ಏನು ಎತ್ತ ಅನ್ನೋದನ್ನ ನೀವು ತಿಳ್ಕೋಬೇಕು. ಮತ್ತು ಇನ್ನೂ ಏನಾಗುತ್ತೆ ಅಂತಂದರೆ, ಕೆಲವರೆಲ್ಲ ಅಸಹ್ಯ ಅನ್ಕೋಬೋದು ಕೆಲವರೆಲ್ಲ ಮಾಡೋದು, ಆದರೂ ಕೂಡ ಅದು ಒಳ್ಳೆ ಇನ್ಕಮ್ ಇರುತ್ತೆ. ಯಾವುದಪ್ಪ ಅಂತಂದರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇರ್ತವೆ. ಅಪಾರ್ಟ್ಮೆಂಟ್ಗಳಿಗೆ ಏನಾಗುತ್ತೆ ಅಂತಂದರೆ, ತುಂಬ ಜನ ರಿಚ್ ಫ್ಯಾಮಿಲಿಗಳು ಇರ್ತಾರೆ. ರಿಚ್ ಫ್ಯಾಮಿಲಿಗಳಿದ್ದಾಗ ಅವ್ರ ಮನೇಲಿ ಸುಮ್ಮನೆ ನಾಯಿ ಕಳೀದು ಮಾಡಿದ್ರು ಕೂಡ 1,000 ರೂಪಾಯಿ ಕೊಡ್ತಾರೆ. ನೋಡಿ, ಕೆಲಸ ಕೀಳನ್ಬೋದು, ಇನ್ಕಮ್ ಚೆನ್ನಾಗಿದೆಯಲ್ಲ, ನೀವು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿರ್ತೀರಿ, ಇಂಪ್ರೂವ್ ಆಗ್ಲಿಕ್ಕೆ ಬಂದಿರ್ತೀರಿ. ಅದರಿಂದ ನೀವು ಇಂಥ ವಿಷಯನೆಲ್ಲ ಹಳ್ಳಿನಲ್ಲಿ ಹೇಳ್ಕೊಳಕ್ಕೆ ಹೋಗಬಾರ್ದು. ನೀವು ಬಂದವರು ಏನಾರ ಒಂದು ಈ ಥರದ್ದು ಮಾಡಬೇಕು. ಕಸದಿಂದಲೇ ರಸ ತೆಗಿಬೇಕು ಅಂತಾರಲ್ಲ, ಅಂದರೆ ಇದೇನೆ. ಹಿಂಗೆಲ್ಲ ಮಾಡಿಕೊಂಡು ಇಂಪ್ರೂವ್ ಆಗಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಿಟಿಗೆ ಬಂದ ಮೇಲೆ ಹುಡುಗಿಯರ ಮೇಲೆ ಆಕರ್ಷಣೆ ಆಗಬಾರ್ದು. ಮೊದಲು ಸಾಮಾನ್ಯವಾಗಿ ಹುಡುಗರು ಏನು ಮಾಡ್ತಾರೆ ಅಂದರೆ, ಅಟ್ರಾಕ್ಷನ್ನು ಲೇಡೀಸ್ ಮೇಲೆ. ಏನೋ ಆ ಹುಡುಗಿ ಚೆನ್ನಾಗಿದ್ದಾಳೆ, ಅವಳು ಹಿಂದೆ ಹೋಗೋಣ, ಈ ಥರ ಮನಸ್ಥಿತಿ ಬರಬಾರ್ದು ನಿಮ್ಗಳಿಗೆ. ಅದು ಏನಾಗುತ್ತೆ ಅಂತಂದರೆ, ನಿಮ್ಮ ಲೈಫನ್ನು ಹಾಳು ಮಾಡಿಬಿಡುತ್ತೆ. ಅವಾಗ ನೀವು ಲೈಫಲ್ಲಿ ಹಾಳಾದಾಗ ಹೋಗ್ತಾರೆ, ಅವ್ನು ನೋಡೋ, ಅವನು ಬೆಂಗಳೂರಿಗೆ ಹೋದ, ಅಲ್ಲಿ ಇಲ್ಲಿ ಹಾಳಾಗಿ ಬಂದ ಅಂತಾರೆ. ಆ ಒಂದು ನೆಗೆಟಿವ್
ಇದನ್ನ ಬಿಲ್ಡಪ್ ಮಾಡಬಾರ್ದು ನೀವು. ಮಾಡಬಾರ್ದು ಅಂದರೆ ಹುಡುಗಿರಿಂದ ಹೋಗೋದು ಇಂಥವು ಬಿಡಬೇಕು. ಅದರಿಂದ ಏನೂ ಆಗಲ್ಲ ರೀ. ನಾನು ಆ ಒಂದು ವಯಸ್ಸಿಂದಲೇ ಮುಂದೆ ಬಂದಿರೋವನು. ಅದರಿಂದ ಏನೂ ಆಗಲ್ಲ, ಕ್ಷಣಿಕ ಸುಖ ಅಷ್ಟೇ. ಅದು ಅಟ್ರಾಕ್ಷನ್ ಆದರೆ ಅಟ್ರಾಕ್ಷನ್ ಆಗಿ ಇಟ್ಕೊಳ್ಳಿ, ಬಟ್ ಅವಳನ್ನ ಪಡ್ಕೋಬೇಕು, ಅವಳನ್ನ ಮಾತಾಡಿಸ್ಬೇಕು, ಅದು ತಪ್ಪು. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹೆಂಗೆ ಹಾಳಾಗಿದ್ದಾರೆ ಅಂದರೆ, ಕೆಲವರು ಹಳ್ಳಿಯಿಂದ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಯಾವುದೋ ಹುಡುಗಿ ಹಿಂದೆ ಬಂದು ಅವಳು ಈ ಕೆಲವರು ಹುಡುಗಿರು ಹೆಂಗೆ ಅಂದರೆ, ಕೆಲವರು ಎಲ್ಲರೂ ಅಲ್ಲ, ಕೆಲವರು ಈ ಹುಡುಗರನ್ನ ಒಂಥರ ATM ಮಿಷಿನ್ ಥರ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ. ಬಾರೋ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ನನಗೆ ಡ್ರೆಸ್ ಕೊಡಿಸೋ, ಹಂಗೆ ಅವಳು ದುಡಿತಿರ್ತಾಳೆ, ಖರ್ಚು ಮಾಡಿಸೋದೆಲ್ಲ ಇವನ್ ದುಡ್ಡು ಖರ್ಚು ಮಾಡಿಸ್ತಾ ಇರ್ತಾಳೆ. ಹಿಂಗೆ ಮಾಡ್ತಾ ಇರ್ತಾರೆ. ಇವನ್ನ ನೀವು ಅವಾಯ್ಡ್ ಮಾಡಬೇಕು. ಇದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದವರು, ಬೆಂಗಳೂರಿಗೆ ಬಂದವರು ಅಂತ ಅಲ್ಲ, ಯಾರಿದ್ದು ಅವಾಯ್ಡ್ ಮಾಡಿರೋ ಒಳ್ಳೇದೇ. ಇವೆಲ್ಲ ಇಂತಹ ಒಂದು ಲೋಕ ಜ್ಞಾನವನ್ನು ನೀವು ತಿಳ್ಕೋಬೇಕು. ಮೊದಲು ತಿಳ್ಕೊಳ್ಳಿಲ್ಲ ಅಂತಂದರೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ. ಮತ್ತು ನೋಡಿ, ರಾಜಸ್ಥಾನ ಗುಜರಾತಿಂದ ಬಂದಂತಹ ಮಾರ್ವಾಡಿಗಳು ಈಗ 4-5 ಫ್ಲೋರ್ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಟೌನ್ಗಳಲ್ಲೆಲ್ಲ ಅವರೇ ಇದ್ದಾರೆ, ವ್ಯಾಪಾರ ಫುಲ್ ಅವ್ರದ್ದೇ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ರೀ. ಈಗ ನಾನು ಅವ್ರ ಮೇಲೆ ಹೊಟ್ಟೆ ಊರಿಂದ ನಾನು ಹೇಳ್ತಾ ಇಲ್ಲ, ಅವ್ರು ಚೆನ್ನಾಗೇ ಇರಲಿ, ಅವರಲ್ಲಿರುವಂಥ ಟ್ಯಾಲೆಂಟು ನಮ್ಗಳಿಗೆ ಯಾಕೆ ಬರ್ತಾ ಇಲ್ಲ? ಹಳ್ಳಿಲಿಂದ ಬೆಂಗಳೂರಿಗೆ ತುಂಬ ಜನ ಬರ್ತಾರೆ, ಆದರೂ ಕೂಡ ನಾವು ಅಷ್ಟರ ಮಟ್ಟಿಗೆ ಗ್ರೋತ್ ಆಗೋಕ್ಕಾಗಿಲ್ಲ. ಎಲ್ಲಿಂದಲೋ ಹೊರ ರಾಜ್ಯದಿಂದ ಬಂದ್ಬಿಟ್ಟು ಇಷ್ಟು ಗ್ರೋತ್ ಆಗ್ತಾರೆ ಅಂದರೆ ನಮ್ಮ ಮೈಂಡ್ ಸೆಟ್ಟು ನಮಗೆ ಕಾರಣ. ಹಳ್ಳಿಯಲ್ಲಿರುವಂತಹ ಹಿರಿಯರು ಹೇಳ್ತಾರಲ್ಲ, ಅದು ಒಂದು ರೀತಿಯಾಗಿ ಹೆಂಗೆ ಅಂದರೆ ಅದೊಂಥರ ಕಂಫರ್ಟ್ ಝೋನು. ಇತ್ಲ ಉದ್ಧಾರನೂ ಆಗಲ್ಲ, ಹಾಳಾಗೂ ಹೋಗಲ್ಲ. ಆ ಥರ ನಾನು ಹೇಳ್ತೀನಿ ನೋಡಿ, ವಿವಾಹಕ್ಕೆ ಮುಂಚೆ, ನೀವು ಮದುವೆ ಆಗೋಕ್ಕೆ ಮುಂಚೆ ಒಂದು ರಿಸ್ಕ್ ತಗೊಳ್ಳಿ, ತಪ್ಪೇನಿಲ್ಲ, ಏನೂ ಆಗಬೇಕಾಗಿಲ್ಲ, ರಿಸ್ಕ್ ತಗೊಳ್ಳಿ ಒಂದು. ಆದರೆ ಇನ್ನೊಂದು ಕಡೆ ಎಲ್ಲಪ್ಪ ಯಾಮಾರ್ತಾರೆ ಅಂತಂದರೆ, ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಕೆಲವು ಹಿಂಗೆ ಫ್ರೆಂಡ್ಗಳ ಜೊತೆ ಹೋಗ್ತೀರಾ, ಚೈನ್ ಲಿಂಕ್ ಬಿಸ್ನೆಸ್ ಥರ ಇರ್ತವೆ. ನೀನೊಬ್ಬನ ಸೇರಿಸಿದ್ರೆ ಇನ್ನಿಬ್ರನ್ನ ಸೇರಿಸ್ಬೇಕು, ಈ ಥರದ ಚೈನ್ ಲಿಂಕ್ ಬಿಸ್ನೆಸ್ ಇರ್ತವೆ. ಅವರಿಂದ ತುಂಬಾ ಹುಷಾರಾಗಿರ್ಬೇಕು ಸ್ನೇಹಿತರೆ. ಅಷ್ಟೊಂಥರ ಕಟ್ಟಿಸ್ಕೊಳ್ಳೋದು, 1-2.5 ಲಕ್ಷ ದುಡ್ಡು ಕಟ್ಟಿಸ್ಕೊಳ್ಳೋದು, ಅದು ಸರಿಯಲ್ಲ. ಈ ರೀತಿ ಎಲ್ಲ ಆಗ್ತವೆ ಸ್ನೇಹಿತರೆ. ನೋಡಿ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇದೆ. ಈ ರೀತಿಯಾದ ಪ್ರಾಬ್ಲಮ್ಗಳಿಲ್ಲದೆ ನೀವು ಮನಸ್ಸನ್ನು ಪೂರ್ತಿ ಬೆಂಗಳೂರಿಗೆ ಕೊಟ್ಟು ನೀವು ಮಾಡಿದ್ರೆ ಇಲ್ಲಿ ಒಂದು ಒಳ್ಳೆಯ ರೀತಿಯ ಗ್ರೋ ಆಗಲಿಕ್ಕೆ ಸಾಧ್ಯ. ಅದು ಬಿಟ್ಟು ನೀವು ಹಳ್ಳಿದೇ ಧ್ಯಾನ, ಅದೇ ಧ್ಯಾನ, ಇದೇ ಧ್ಯಾನ ಅಂದರೆ ಆಗಲ್ಲ. ಪ್ಲಸ್ ನಿಮ್ಮ ಲಕ್ ಕೂಡ ಚೆನ್ನಾಗಿರಬೇಕು. ನಿಮ್ಮ ಲಕ್ ಕೂಡ ಚೆನ್ನಾಗಿದೆ ಅಂದರೆ ನೀವು 100% ಗ್ರೋ ಆಗಲಿಕ್ಕೆ ನೀವು ಅರ್ಹರಿದ್ದೀರಿ. ಆಮೇಲೆ ನಿಮ್ಮ ಪರಿಶ್ರಮ ಪಟ್ಟರೆ ನಿಜಕ್ಕೂ ಕೂಡ ಆಗ್ತೀರಿ. ನೋಡ್ರಿ, ಹಳ್ಳಿನಲ್ಲಿ ಏನೂ ಇಲ್ಲದೆ ಬೆಂಗಳೂರಿಗೆ ಬಂದವರೆಲ್ಲ 3-4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ ರೀ. ವ್ಯಾಪಾರ ಮಾಡಿದ್ದಾರೆ ಅವರು. ಮೇಯ್ನ್ ಅದನ್ನು ತಿಳ್ಕೊಳ್ಳಿ, ವ್ಯಾಪಾರ ಅನ್ನೋದ್ರಿಂದ, ವ್ಯಾಪಾರ ಮಾಡಲಿಕ್ಕೆ ಬೆಂಗಳೂರು ಇಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಹಳ್ಳಿನಲ್ಲಿ ಯಾವ ವ್ಯಾಪಾರ ಮಾಡ್ತೀರಿ ಸ್ವಾಮಿ? ಅಂತ ಗ್ರೋತ್ ಇಲ್ಲ ವ್ಯಾಪಾರ ಮಾಡಿದ್ರೆ. ಅದೇ ನಾವು ಭಾವನಾತ್ಮಕವಾಗಿ ನಾವು ಹೇಳ್ಕೋಬಹುದು, ನಮ್ಮೂರೇ ನಮಗೆ ಗ್ರೇಟು, ಹಂಗೆ ಹಿಂಗೆ ಅಂತ. ಅದು ಬರೀ ಆ ಹಾಡಿಗೆ ಸೀಮಿತವಾಗಿರುತ್ತೆ ಹೊರತು ಪ್ರಾಕ್ಟಿಕಲಿ ಯೋಚನೆ ಮಾಡೋಕೆ ಹೋದಾಗ ಪ್ರಾಕ್ಟಿಕಲಿ ಕೆಲವೊಂದು ಅಂಶಗಳನ್ನ ನಾವು ಒಪ್ಕೋಬೇಕಾಗುತ್ತೆ. ಎಷ್ಟೋ ಜನ ಬೆಂಗಳೂರಿಗೆ ಬಂದುಬಿಟ್ಟು ಸಡನ್ ಇಂಪ್ರೂವ್ ಹೆಂಗಾಗ್ತಾರೆ ಅಂದರೆ ಈ ಒಂದು ಇದರಿಂದ ಇಂಪ್ರೂವ್ ಆಗಿರ್ತಾರೆ. ಕೆಲವರು 1970, 80s ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ಈಗ 2-3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ರೀ. ಯಾಕಪ್ಪ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಒಂದು ಕಂಪನಿ ಮೇಲೆ ಜೋತು ಬಿದ್ಕೊಂಡು ಕೂತ್ಕೊಳ್ಳಿಲ್ಲ. ಹಂಗೆ ಸಣ್ಣದಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇರೋದು, ಆಮೇಲೆ ಒಂದು ಟೀ ಅಂಗಡಿ ಹಾಕಕ್ಕೆ ಹೋಗೋದು, ಈ ಥರದ ಕೆಲಸಗಳನ್ನ ಮಾಡಿಕೊಂಡ್ರು. ಅದರಿಂದ ಸ್ನೇಹಿತರೆ ನೋಡಿ, ಈ ಥರ ಎಲ್ಲ ಇದೆ. ಈ ಥರ ಎಲ್ಲ ಸಮಸ್ಯೆ, ವಾಸ್ತವ ಸ್ಥಿತಿ ಈ ಥರ ಇದೆ. ಹಳ್ಳಿಯಿಂದ ಬೆಂಗಳೂರಿಗೆ ಬರೋರು ಇವೆಲ್ಲವನ್ನು ಫಾಲೋ ಮಾಡಿದ್ರೆ ನಿಜಕ್ಕೂ ಕೂಡ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ. ಇದು ನಾನು ಹೇಳ್ತಾ ಇರೋದು ಬಡ ಮಧ್ಯಮ ವರ್ಗದ ಮಕ್ಕಳಿಗೆ. ಕೆಲವರು ಶ್ರೀಮಂತರು IT ಫೀಲ್ಡ್ಗೆ ಹೋಗ್ತಾರೆ, ಅವರಿಗೆಲ್ಲ ಸ್ಯಾಲರಿನೇ ಚೆನ್ನಾಗಿರುತ್ತೆ, 2-3 ಲಕ್ಷ ಸಂಬಳ ಇರುತ್ತೆ. ಅವ್ರಿಗೇನು ಇನ್ಫಾರ್ಮೇಷನ್ ಅಗತ್ಯ ಇಲ್ಲ.
middle class and below property peoples are compulsory see this video and follow this guidelines. ನೀವು 100% ಗ್ರೋ ಇನ್ ಬೆಂಗಳೂರು. ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.